ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ವಿದ್ಯುತ್ ಸಂಪರ್ಕಕ್ಕೆ ದುಬಾರಿ ಶುಲ್ಕ ಕೈಬಿಡಲು ಆಗ್ರಹ. ಚಾಮರಾಜನಗರದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ, ಡಿಸಿಗೆ ಮನವಿ ಸಲ್ಲಿಕೆ. ಈ ಸಂದರ್ಭದಲ್ಲಿ ಸಂಘದ ಗೌರವ ಅಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು, ರಾಜ್ಯ ಉಪಾಧ್ಯಕ್ಷ ಎಎಂ ಮಹೇಶ್ ಪ್ರಭು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಎನ್ ಗೌಡ, ಜಿಲ್ಲಾಧ್ಯಕ್ಷ ಶಿವಪುರ ಮಹದೇವಪ್ಪ, ಮುಖಂಡರಾದ ಶೈಲೇಂದ್ರ ಹಲಗೂಡು, ಶಿವಕುಮಾರ್ ಹಾಗೂ ರೈತ ಮಹಿಳೆ ಅಧ್ಯಕ್ಷೆ ಮಾದಮ್ಮ ಇನ್ನು ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿಗಾರ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ವಿಜಯನಗರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಯಾರು ಆರೋಪಿಗಳು ಅಲ್ವಾ? ನೀವು ಹೆಸರು ಕೊಟ್ಟಿಲ್ಲ. ಖಂಡಿತ ಅದನ್ನ ನೀವೇನು ಹೇಳ್ತಾ ಇದ್ರಿ ಅದೆಲ್ಲ ನಾವು ಯಾರು ಹೇಳಿಲ್ಲ, ನಿಮ್ಮ ಮುಖಂಡರು ಹೇಳ್ತಿದ್ದಾರೆ ಹೆಸರು ಕೊಟ್ಟಿಲ್ಲ ಅಂತ ಹೇಳಿ. ನಾವು ತನಿಖೆಯಲ್ಲಿ ನೀವು ಏನು ಹೇಳ್ತಾ ಇದ್ರೆ ನಾನು ತನಿಖೆಯಲ್ಲಿ ಇದು ಮಾಡ್ತೀನಿ, ಆಯ್ತಾ? ನೋಡಿ ಸರ್, ಒಂದು ನಿಮಿಷ ಸರ್, ನಮ್ಗಿರೋದು ಮೇಯ್ನ್ ಆಗಿ ಅದೇನೆ. ಈ ಹೋರಾಟಗಳು ಇರ್ತದೆ, ಒಂದು ಒಬ್ಬ ಲೀಡರ್ಗಳ ಮೇಲೆ ಈ ತರ ಬಂದು ಮಾಡಿದ್ರೆ ಸಾಮಾನ್ಯ ಜನ ಎಲ್ಲಿ ತಿರುಗಾಡಕ್ಕಾಗುತ್ತೆ? ಟವಲ್ ಹಾಕೊಂಡು ಸಿಟಿಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ವಿಷಯಗಂಟೆ ಅವ್ರನ್ನ ಲೀಗಲೈಸ್ ಮಾಡಿ ಅವ್ರು ಅರೆಸ್ಟ್ ಮಾಡಬೇಕು, ಇದು ಮಾಡ್ಬೇಕು ಮಾಡ್ಬೇಕು. ದಯಮಾಡಿ ಅದ್ರ ಬಗ್ಗೆ ಮುಂದೆ ಮಾಡಿ ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ. ಇಲ್ಲ ನಿಮ್ಮ ಮುಂದೆನೇ ಒಂದು ಕಾರ್ಯಕ್ರಮ ರೂಪಿಸ್ಕೊಟ್ಟಾಗುತ್ತೆ. ಬೇಕಾಗುತ್ತೆ ಅವ್ರನ್ನ ಕಳಿಸ್ಬೇಕು. ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಅನಿಮಲ್ ಹಸ್ಬೆಂಡ್ರಿ ಎಲ್ಲ ಇಲಾಖೆಯ ಒಂದು ಹಿರಿಯ ಅಧಿಕಾರಿಗಳು ಇದ್ದು ಅಲ್ಲಿನೇ ಸಾಲ್ವ್ ಮಾಡಬೇಕು. ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಮಾಡುವ ಅವಶ್ಯಕತೆ ಇರಲ್ಲ. ರೈತರಿಗೂ ಕೆಳಗಡೆ ಸಾಲ್ವ್ ಆಗ್ತಿದ್ರೆ ಮಾತ್ರ ಇಲ್ಲಿ ಬರ್ತಾರೆ. ನಿಮ್ಗೇನು ಸಮಯ ಇಲ್ಲ, ನೀವು ಇವತ್ತು ಸಮಯ ನಿಮ್ಮ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀರಿ. ನಮ್ಮ ತನಕ ಸಮಸ್ಯೆ ಬರ್ತಾ ಇದೆ ಅಂದರೆ ಅದು ಕೆಳಗಡೆ ಸಾಲ್ವ್ ಆಗುವಂಥದ್ದು ಬರಬಾರ್ದು. ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ ಪಾಲಿಸಿ ಇಶ್ಯೂಸ್ ಬರಬೇಕು ಅಂತ ತುಂಬ ಸುಧಾರಣೆ ಆಗಿದೆ. ಕಳೆದ 6 ತಿಂಗಳಲ್ಲಿ ತುಂಬಾ ಸುಧಾರಣೆ ಆಗಿದೆ. ತುಂಬ ನನಗೆ ಕೂಡ ರೆಗ್ಯುಲರ್ ಆಗಿ ಬರೋರು ಕೂಡ ಕಡಿಮೆ ಆಗಿದ್ದಾರೆ. ಯಾಕಂದರೆ ಕೆಳಗಡೆ ಹಂತದಲ್ಲೇ ಯಾರಾದರೂ ಒಬ್ಬರು ಇಲ್ಲಿ ನನಗೆ ಬಂದರೆ ಯಾಕೆ ನೀವು ರೆಸ್ಪಾಂಡ್ ಮಾಡಿಲ್ಲ ಅಂತ ಅವ್ರ ಮೇಲೆ ಆ್ಯಕ್ಷನ್ ಮಾಡೋದ್ರಿಂದ ಖಂಡಿತ ವಿ ವಿಲ್ ಟೇಕ್ ಇಟ್. ನಾವು ನಿಮ್ಮ ಜೊತೆಗಿದ್ದೇವೆ. ಆಯಿತು, ಜಾಗೇರಿಗೂ ಮೀಟಿಂಗ್ ಮಾಡೋಣ. ಅದು ಕೂಡ ಇನ್ನು ಸುದ್ದಿಗೆಲ್ಲ ಹೇಳ್ತಾ ಇದ್ದೀವಿ. ಸರ್ಕಾರಕ್ಕೆ ಈಗಾಗಲೇ ಬಂದಿದ್ದೀವಿ. ಸರ್ಕಾರದ ನಿರ್ದೇಶನ ಪ್ರಕಾರ ಮಾಡ್ತಾ ಇದ್ದೀವಿ. ನೀವು ಗಾಳಿ ಸುದ್ದಿಗಳ ಬಗ್ಗೆ ಯಾವುದು ತಿಳ್ಕೊಡ್ಬೇಡಿ. ಸೊ ಅದು ಬಗೆಹರಿಸುವ ಕಮಿಟಿ ಅಂತ ಇರುತ್ತೆ, ಹೇಗೆ ಗೊತ್ತಿದೆ ನಿಮಗೆಲ್ಲ. ಸೊ ಬಗೆಹರಿಸುವ ಕಮಿಟಿಗೆ ಅದು